ದೇಶ ಕಟ್ಟುವವರು ಸೈನಿಕರು ಅವರ ಜೀವನ ಗಾಥೆ ಯಾವ ತರ ಇರುತ್ತೆ ಅನ್ನುವಂಥದ್ದು ನರನಾಡಿಗಳಲ್ಲಿನ ರಕ್ತವ ಸುರಿಸಿ ಸಾಗರದಷ್ಟು ಬೆವರು ಹರಿಸಿ ದೇಶದ ವೈರಿಗಳನ್ನ ನಾಶಪಡಿಸಿ ಭಾರತಾಂಬೆಗೆ ಸೇವೆ ಸಲ್ಲಿಸಿ ದೇಶ ಕಟ್ಟುವವರು ದೇಶ ಕಟ್ಟುವವರು. ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿ ಒಂದೇ ತಾಯಿಯ ಮಕ್ಕಳೆಂದೆನಿಸಿ ನೋಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿಯ ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂದೆನಿಸಿ ನಾನು ನನಗಾಗಿ ನನ್ನಿಂದ ಎನ್ನುವುದನ್ನು ದೂರ ಸರಿಸಿ ಮಡದಿ ಮಕ್ಕಳ ಬಂಧು ಬಳಗ ದೂರ ಇರಿಸಿ ಮಡದಿ ಮಕ್ಕಳ ಬಂಧು ಬಳಗ ದೂರ ಇರಿಸಿ ಸದಾ ಭಾರತಾಂಬೆಯ ಹೆಸರು ಸ್ಮರಿಸಿ ಸದಾ ಭಾರತಾಂಬೆಯ ನಾಮ ಸ್ಮರಿಸಿ ಮಾತೃಭೂಮಿಯ ರಕ್ಷಣೆಗೆ ಜೀವ ಶ್ರಮಿಸಿ ಪ್ರಾಣ ಪಕ್ಷಿ ಗಾಳಿ ಗೋಪುರದ ಮೇಲಿರಿಸಿ ಮಾತೃ ಭೂಮಿಯ ರಕ್ಷಣೆಗೆ ಜೀವ ಶ್ರಮಿಸಿ ಪ್ರಾಣ ಪಕ್ಷಿಯ ಗಾಳಿ ಗೋಪುರದ ಮೇಲಿರಿಸಿ ಜೀವವಿರುವವರೆಗೆ ಭಾರತಾಂಬೆಯ ಸೇವೆ ಸಲ್ಲಿಸಿ ಭಾರತ ನೆಲದಲ್ಲಿ ಮರಳಿ ಜನಿಸಬೇಕೆಂದು ಬಯಸಿ 18ರಿಂದ 40 ವರ್ಷ ದೇಶಕ್ಕೆ ಸೇವೆ ಸಲ್ಲಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ 18ರಿಂದ 40 ವಯಸ್ಸು ಅದೇ ಒಂದು ಸುಖ ಶಾಂತಿ ನೆಮ್ಮದಿ ಪ್ರೀತಿ ಪ್ರೇಮ ಮಡದಿ ಮಕ್ಕಳು ಎಲ್ಲ ಒಳಗೊಂಡಿರುತ್ತೆ. ಅದು ಅಮೃತದ ಧಾರೆ ಅಂತೆ. ಅದನ್ನ ಏನ್ ಮಾಡ್ತಾನೆ ಸೈನಿಕ ಅಂತಂದ್ರೆ ದೇಶಕ್ಕಾಗಿ ಅರ್ಪಣೆ ಮಾಡ್ತಾನೆ, ತನ್ನ ಜೀವನವನ್ನು ಸಹಿತ ತನ್ನ ವಯಸ್ಸನ್ನು ಸಹಿತ 18ರಿಂದ 40 ವರ್ಷದವರೆಗೆ ದೇಶ ಸೇವೆ ಸಲ್ಲಿಸಿ ರಕ್ತದ ಕಣದಲ್ಲಿಯೂ ಭಾರತಾಂಬೆಯ ಹೆಸರು ಮುದ್ರಿಸಿ ತುತ್ತ ನೀಡಿದ ತಂದೆ ತಾಯಿಗೆ ಸ್ಮರಿಸಿ ಮತ್ತು ತಾಯಿಯ ಭಾರತಾಂಬೆಗೆ ಪ್ರಾಣ ಅರ್ಪಿಸಿ ದೇಶ ಕಟ್ಟುವವರು ದೇಶ ರಕ್ಷಕರು. ಮಡದಿ ಮಕ್ಕಳನ್ನ ಮನೆಯಲ್ಲಿ ಇರಿಸಿ ಪಡೆದವಳ ಋಣಭಾರ ತೀರಿಸಿ ಮಡದಿ ಮಕ್ಕಳನ್ನ ಮನೆಯಲ್ಲಿ ಇರಿಸಿ ಪಡೆದವಳ ಋಣಭಾರ ತೀರಿಸಿ ಬಂಧು ಮಿತ್ರರ ದೂರ ಸರಿಸಿ ಬಂಧು ಮಿತ್ರರ ಪ್ರೀತಿ ಪ್ರೇಮದವರನ್ನ ದೂರ ಸರಿಸಿ ವೈರಿಗಳ ಎದೆಯಲ್ಲಿ ನಡುಕು ಹುಟ್ಟಿಸಿ ದೇಶ ಕಟ್ಟುವವರು ನಮ್ಮ ರಕ್ಷಕರು. ಬದ್ಧ ವೈರಿಗಳ ಸದ್ದಡಗಿಸಿ ಗಡಗಡ ಗುಡುಗು ಬಡಿದಂಗ ಸಿಡಿಲು ಬಡಿದಂಗ ಸುನಾಮಿ ಬಂದಂಗ ಭೂಮಿ ಆಕಾಶ ನಡುಗಿದಂಗ ಬೆಂಕಿ ಕೆನ್ನಾಲಿಗೆ ಪಸರಿಸಿದಂಗ ಹುಲಿ ಎನ್ನುವವರ ಸದ್ದಡಗಿಸಿದಂಗ ದೇಶ ರಕ್ಷಕರು ದೇಶ ಕಟ್ಟುವವರು ಅವಕಾಶಕ್ಕಾಗಿ ಎಲ್ಲರಿಗೂ ವಂದನೆಗಳು, ಸರ್ವ ನಮಸ್ಕಾರ.